ಕಾನೂನುಬದ್ಧವಾಗಿ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥದ್ದು ವಿಚಾರಗಳನ್ನು ಅವ್ರು ತೀರ್ಮಾನ ಮಾಡಿಕೊಳ್ತಾರೆ. ಅದನ್ನು ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಅಭ್ಯಾಸ BJP-ಅವರಲ್ಲಿ ಇದೆ. ಅದನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ BJP-ಅವರು ಇಂಥದ್ದು. ಅಲ್ಲೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೆಡ್ತಕ್ಕಂಥ ಕೆಲಸವನ್ನು BJP-ಅವರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟಾಯ್ತು ಅಂತ ಅವರು ಹೇಳ್ತೀರಾ ಸರ್? ಈ ಥರದೆಲ್ಲ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟಾಯ್ತು. ಯಾರ ಬಂದು ಈ ಥರದ ಅದೇ ಯಾರ ಬಂದು ನಮ್ಮ ರಾಮ ಇದಲ್ಲ, ಯಾರಮ್ಮ ಶ್ರೀರಾಮ ಎಲ್ಲಿರೋ ರಾಮ ಎಲ್ಲಿ ಅಯೋಧ್ಯ. ಸೊ ಬೇರೆ ಕಡೆ ಎಲ್ಲಿರೋ ರಾಮ ಎಲ್ಲ ರಾಮ ಅಲ್ಲನು. ಏನು ರಾಮನ ಅಡ ಇಟ್ಕೊಂಡಿದ್ದಾರಂತ ಅಶೋಕ್ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವರಿಗೆ ರಾಮನ ಹೆಸರು ತರೋದಕ್ಕೆ. ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ BJP-ಅವರು ಓಟ್ ಹಾಕಿದವರು. BJP-ಅವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಅಂತೇಳಿ ನಾಚಿಕೆ ಆಗಬೇಕು. ರಾಜಕಾರಣದೊಳಗೆ ಅಂಬೇಡ್ಕರ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ನೋಡಿ, ನಾವು ಎಂಥ ಚರ್ಚೆ ಮಾಡ್ತಾ ಇದ್ದೀವಿ. ಬಂದಿರೋದು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಉದ್ಘಾಟನೆ ಮಾಡೋಕ್ಕೆ. ನಿಮ್ಮ ಹತ್ರ ಪ್ರಶ್ನೆ ತಗೊಳ್ಳೋದು ಇಂಥದ್ದು. ಇನ್ನು ಎಷ್ಟು ದಿವಸ ಅಂತ ರಾಮ ಮಂದಿರ ತಗೊಂಡು ಹೋಗ್ತೀರಿ? ಮಾತೆತ್ತಿದ ತಕ್ಷಣ ಪಾಕಿಸ್ತಾನಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ. ಸಾಧನೆ ಏನು ಮಾಡಿದಿರಿ BJP-ಅವ್ರು ಫಸ್ಟ್ ಹೇಳಿ. ಬಡವರಿಗೆ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೀರಾ ಹೇಳಿ. ನೋಡ್ರಿ, ಆ BJP-ಅವ್ರಿಗೆ ನಾ ಹೇಳಿದ್ನಲ್ಲ, ಮಾಡಕ್ ಕೆಲಸ ಎಲ್ಲ ಮಾಡ್ಕಿಂತ ಬಿಟ್ಕೋತಾರೆ ಬಿಡಿ. ನಾವು ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಪ್ರತಿಭಟನೆ ಮಾಡಬೇಡ್ರಿ ಅಂತ ಏನೋ ರೂಲ್ಸ್ ಇದೆ ಅಲ್ಲಿ ದೇಶದಲ್ಲಿ. ಮಾಡ್ಕೊಳ್ಳಿ, ತಗೊಳ್ಳಿ. ನಮ್ಮ ಕೆಲಸ ಏನಿದೆ ಕೊಡ್ತೀವಲ್ಲ, 2,000 ರೂಪಾಯಿ ಬಡವರಿಗೆ ಸಹಕಾರ ಮಾಡೋದು. ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳು ಓಡಾಡ್ತಾ ಇದ್ದಾರಲ್ಲ, ಅಂಥದ್ದನ್ನ ನೋಡ್ಬೇಕು, ಅಂಥದ್ದನ್ನ ಚರ್ಚೆ ಮಾಡಬೇಕು. ಎಂಥ ಸ್ಥಿತಿ ಬಂದಿದೆ ನೋಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.